एकदंतनिಗೆ महागणपति की महागणपति की ನನಗೆ ಬೇಕಲ್ವಾ? ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಇವತ್ತೇನು ಮಣ್ಣಿನ ಗಣೇಶ ಗೌರಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಕಾರ್ಯಾಗಾರ ರೂಪದಲ್ಲಿ 3 ಶಾಲೆಯಲ್ಲಿ ಮಾಡಿದ್ದೇವೆ. ಸಾವಿರಾರು ಮಕ್ಕಳಿಗೆ ಗಣೇಶನ ಅಲ್ಲೇ ಮಾಡಿ ಅವರ ಮನೆ ಮನೆಗೆ ತಗೊಂಡೋಗ್ತಕ್ಕಂಥದ್ದು. ನಿನ್ನೆಯಿಂದ ಸುಮಾರು ಒಂದು 5,000 ಮಣ್ಣಿನ ಗಣಪನನ್ನು ಪ್ರತಿ ವಾರ್ಡ್ನಲ್ಲಿ 7 ವಾರ್ಡ್ಗಳಲ್ಲೂ ನಮ್ಮ ಮುಖಂಡರುಗಳ ಮುಖೇನ ಅದನ್ನು ನನ್ನ ಕ್ಷೇತ್ರದ ಜನತೆಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಇವತ್ತು ನಮ್ಮ ಶ್ರೀನಿವಾಸ ಟ್ರೇಡರ್ಸ್ನಲ್ಲಿ ಇದು ಸುಮಾರು 12 ವರ್ಷದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಈ ಮಣ್ಣಿನ ಗಣಪತಿ ಜೊತೆಗೆ ಒಂದು ಬೆಳ್ಳಿಕಾಯಿಯನ್ನು ಕೊಡ್ತಕ್ಕಂಥದ್ದು. ಇದನ್ನು ಅದರೊಳಗೆ ಆ ಗಣೇಶನಿಗೆ ಇದು ಆಗ್ತಕ್ಕಂಥದ್ದು. ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಅಲ್ಲೇ ಇದನ್ನು ಮನೆಯಲ್ಲೇ ಇದನ್ನು ವಿಸರ್ಜನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದ್ದೇವೆ. ಮೊದಲೇ ಬಂದು ನಮಗೆ ಗಣೇಶ ಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ಬೇಕು ಅಂತ ಬರ್ತಾರೆ ಅವ್ರಿಗೆಲ್ರಿಗೂ ಉಚಿತವಾಗಿ ಗಣೇಶನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಇಡೀ ಬೆಂಗಳೂರು ಮತ್ತು ರಾಜ್ಯದಾದ್ಯಂತ ಈ ಪ್ಲಾಸ್ಟಿಕ್ ಗಣೇಶನ ಬಿಟ್ಟು ಎಲ್ಲರೂ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನನ್ನೇ ಎಲ್ಲರೂ ತಗೊಂಡೋಗಿ ಪೂಜೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು ನನ್ನ ಜೊತೆ ನಮ್ಮ ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಅವರು, ನಮ್ಮ ಜಯರಾಮಣ್ಣವರು, ನಮ್ಮ ಶ್ರೀನಿವಾಸ್ ಅವರು, ಜಯಸಿಂಹ ಅವರು, ಕೆಂಪಣ್ಣವರು, ನಮ್ಮ ಎಲ್ಲ ಮುಖಂಡರುಗಳು ಇವತ್ತು ಇಲ್ಲಿದ್ದೇವೆ. ಇದು 2ನೇ ಕಾರ್ಯಕ್ರಮ. ಇವತ್ತು 2ನೇ ಕಾರ್ಯಕ್ರಮ ಮಣ್ಣಿನ ಗಣಪನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಪರಿಸರ ಸ್ನೇಹಿ ಗಣೇಶ ಮತ್ತು ಪರಿಸರ ಉಳಿಸುವಂಥ ಕೆಲಸ ನಮ್ಮ ಶ್ರೀನಿವಾಸ್ ಟ್ರೇಡರ್ಸು ಮತ್ತು ಮಹಾಗಣಪತಿ ಸಿಮೆಂಟ್ ಅವರ ವತಿಯಿಂದ ಈ ಒಂದು ಮಹಾ ಸಿಮೆಂಟ್ ಅವರ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದ್ರ ವಿಶೇಷತೆ ಏನು ಅಂದರೆ, ನಾವು ಬೆಳ್ಳಿಕಾಯಿನ ಕೊಟ್ಟರೆ ಆ ಗಣೇಶನೊಳಗಡೆ ಹಾಕಿದ್ರೆ ಅವ್ರ ಮನೆಯಲ್ಲಿ ಬಕೀಟಲ್ಲೇ ಆ ಗಣೇಶನ ವಿಸರ್ಜನೆ ಮಾಡಿ ಆ ಬೆಳ್ಳಿಕಾಯಿನ ತೊಗೊಂಡು ಆ ಮಣ್ಣನ್ನು ಅವ್ರ ಮನೇಲಿರೋಂಥ ತುಳಸಿ ಕಟ್ಟೆಗೋ ಯಾವುದೋ ಗಿಡಕ್ಕೆ ಹಾಕಿ ಪರಿಸರ ರಕ್ಷಣೆ ಮಾಡೋವಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಮೊದಲನೇ ಬಾರಿಗೆ ಡೆಪ್ಟಿ ಮೇಯರ್ ಆಗಿದ್ದಾಗ ಈ ಒಂದು ಇಮರ್ಷನ್ ಟ್ಯಾಂಕ್ನ ನಾವು ಒಂದು ವ್ಯವಸ್ಥೆನ ಇಡೀ ಬೆಂಗಳೂರಲ್ಲಿ ಶುರು ಮಾಡಿದ್ವಿ ಮೊದಲನೇ ಬಾರಿಗೆ. ಇವತ್ತು 198 ವಾರ್ಡಲ್ಲೂ ಆ ಒಂದು ವಿಸರ್ಜನೆ ಟ್ಯಾಂಕನ್ನು ಎಲ್ಲ ಕಡೆ ಇಟ್ಟಿದ್ದಾರೆ. ಅದನ್ನು ಜನ ಉಪಯೋಗಿಸ್ಕೊಬೇಕು. ಪ್ರತಿಯೊಬ್ಬರು ಹಲ್ಸೂರು ಕೆರೆ ಸ್ಯಾಂಕಿ ಟ್ಯಾಂಕ್ ಹೋಗಿ ಲೋಡ್ ಹಾಕೋ ಬದಲು ತಮ್ಮ ಬಡಾವಣೆಯಲ್ಲೇ ಈ ಒಂದು ವಿಸರ್ಜನೆ ಟ್ಯಾಂಕನ್ನು ಇಟ್ಟಿದ್ದಾರೆ. BBMP ವತಿಯಿಂದ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವತಿಯಿಂದ ಅದನ್ನು ಉಪಯೋಗಿಸ್ಕೊಂಡು ಪರಿಸರನ ಉಳಿಸ್ಬೇಕಂತ ನನ್ನ ಒಂದು ಇದು. ಮತ್ತು ಎಲ್ಲ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ, ಸುಮಾರು 7 ವರ್ಷಗಳಿಂದ ಸತತವಾಗಿ ನಾವು ಈ ಒಂದು ಮಣ್ಣಿನ ಗಣಪತಿ, ಪರಿಸರ ಸ್ನೇಹಿ ಗಣಪತಿನ ಮಹಾ ಸಿಮೆಂಟ್ ಅವರ ಒಂದು ಪ್ರೋತ್ಸಾಹದೊಂದಿಗೆ ನಾವು ಮತ್ತು ನಮ್ಮ ಎಲ್ಲ ಕ್ಷೇತ್ರದ ಮುಖಂಡರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಉದ್ದೇಶ ಏನು ಅಂದರೆ, ನಾವು ಕೊಟ್ಟಂಥ ಗಣಪತಿಯಲ್ಲಿ ಒಂದು ಬೆಳ್ಳಿಕಾಯನ್ನು ಕೂಡ ಅಳವಡಿಸಿರ್ತೀವಿ. ಆ ಗಣಪತಿಯನ್ನು ಎಲ್ಲೂ ಕೆರೆ ಕಟ್ಟೆಗಳಲ್ಲಿ ಹಾಕಿ ಅದು ವಿಸರ್ಜನೆ ಮಾಡಿ ಪರಿಸರಕ್ಕೆ ಹಾನಿ ಆಗಬಾರ್ದು. ಅವರು ಮನೆಯಲ್ಲೇ ಆ ಒಂದು ಗಣಪತಿಯನ್ನು, ಆ ಮಣ್ಣಿನ ಗಣಪತಿಯನ್ನು ವಿಸರ್ಜನೆ ಮಾಡಿ ಆ ಇರೋಂಥ ಮಣ್ಣನ್ನು ಕೂಡ ತಮ್ಮ ತುಳಸಿ ಕಟ್ಟೆಗೋ ಅಥವಾ ಗಿಡಗಳಿಗೆ ಉಪಯೋಗಿಸಿ